மேற்கால வெயில் சாய வாய்க்காலில் வெள்ளம் பாய மயக்கம் ஒரு கிழக்கம் இந்த வயசுல மனசுல வந்து வந்து பிறக்கும் சின்ன சின்ன செய்தி சொல்லி வந்ததொரு மேற்கால வெயில் சாய வாய்க்காலில் வெள்ளம் பாய மயக்கம் ஒரு கிழக்கம் இந்த வயசுல மனசுல வந்து வந்து பிறக்கும் சின்ன சின்ன செய்தி சொல்லி வந்ததொரு மேற்கால வெயில் சாய வாய்க்காலில் வெள்ளம் பாய மயக்கம் ஒரு கிழக்கம் இந்த வயசுல மனசுல வந்து வந்து பிறக்கும் சின்ன சின்ன செய்தி சொல்லி வந்ததொரு ಶಶಿಕಲಾ ಕೆಂಪನಹಳ್ಳಿ ಗ್ರಾಮ ಪಂಚಾಯತಿ 2007ರಲ್ಲಿ ಹೆಸರಾದಮ್ಮ ಸಿದ್ದನಮಠ ಗ್ರಾಮ ಪಂಚಾಯತಿ 2007ರಲ್ಲಿ ಜಾಯಿನ್ ಮಾಡಿದ್ರು. ಈಗ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಗೊತ್ತಾಯ್ತು ಹೌದಾ ಅಂತಕ್ಕಂಥದ್ದು. ಈಗ 3 ಬ್ಯಾಚ್ಗಳ ಒಂದಿಗೆ ಆ ವಿಚಾರಗಳನ್ನು ನಾವು ನಿಮಗೆ ಪ್ರಸ್ತಾಪ ಮಾಡೋದು ಬದಲಾವಣೆ ಮಾಡಬೇಕು ಅಂತಕ್ಕಂಥ ನಿಮಗೆ ಗೊತ್ತಾಗ್ಲಿ, ದಿಕ್ಕುಗಳು ಸೂಚಿಗಳಿಗೆ ಗೊತ್ತಾಗುತ್ತೆ. ಅಲ್ಲ ಮೇಡಮ್ ಈ ಕಡೆನೆ ಅವಾಗಲೇ ನೀವಿಬ್ರು ಜೊತೆಗಿದ್ರೆ ಈಗ ಬೇರೆ ಬೇರೆ ಇಲ್ಲ ಬೇರೆ ಬೇರೆ ಮೇಲೆ ಹೋಗು ಮೇಲೆ ಇಬ್ಬಿಬ್ರು ಎಲ್ಲ ಕನ್ಫ್ಯೂಸ್ ಆಗಿದೆ ಗೊತ್ತಾ. ಈಗ 3 ಆಗ್ಬೇಕು ಅಂತ ಹೇಳಿದ್ರು, ಈಗ ಹೇಳಿದ್ರಲ್ಲ ಅವ್ರು ಫಸ್ಟ್ ಹೇಳಿದ್ದೇನೋ ಅವ್ರ ಫ್ರೆಂಡ್ ಶೇರ್ ಮಾಡಿದ್ರು, ಅವ್ರನ್ನ ಬಿಟ್ಟು ಬಟ್ ನೆಕ್ಸ್ಟ್ ಬೇರೆ ತಗೊಳ್ರಿ ಅಂತ ಹೇಳಿದ್ರು. ಸರ್ ನಾವೆಂಗೆ ಸರ್ ನಾನೊಬ್ಬರೇ ಕನ್ಫ್ಯೂಸ್ ಆಗಿಲ್ಲ, ಎಲ್ಲರೂ ಕನ್ಫ್ಯೂಸ್ ಆಗಿಲ್ಲ, ಎಲ್ಲ ಕನ್ಫ್ಯೂಸ್ ಆಗಿಲ್ಲ. ಎಲ್ಲ 3 ಆಗಿದ್ರೆ ನಿಮಗೆ ಹೆಣ್ಣು ಆದ್ರಿ ಇಬ್ಬಿಬ್ರಿದ್ರೆ ಇಬ್ರು ಅಂದ್ರೆ ನಾವು ಅವ್ರು ಸೇರಿ ಬಿಟ್ಟು ನಾನು ಅವಾಗಿಂದ ಕರೆಕ್ಟಾಗಿ ಹೇಳ್ತಿದ್ದೀನಿ. ಅಕ್ಕ ಒಂದೆಲ್ಲ ಒಳಗೆ ಹೋಗ್ರಿ. ರೊಟೇಷನ್ ನೀವು ಈ ಕಡೆ ಬರ್ರಿ. ಯಾರು
ರೊಟೇಷನ್ ನೋಡ್ತಾ ಇರಿ. ಸ್ಪೋರ್ಟ್ಸ್ ಮ್ಯಾನ್, ವಾಲಿಬಾಲ್ ಸ್ಪೋರ್ಟ್ಸ್ ಮ್ಯಾನ್ ಮತ್ತು ಸಾಹಿತಿ ಮತ್ತು ತಬಲವಾದಕರು. ಹೆಚ್ಚಿನದಾಗಿ ಹಾಡು ಹೇಳ್ತಾರೆ, ತುಂಬ ಹಾಡು ಹೇಳ್ತಾರೆ. ಸಾಹಿತಿ ತುಂಬ ಒಳ್ಳೆ ಹವ್ಯಾಸನ ಇಟ್ಕೊಂಡಿದ್ದಾರೆ ರೇವಣ್ಣವರು. ಇವರು ಸಂತೆಬೆನ್ನೂರು ಗ್ರಂಥಪಾಲಕರು. ತುಂಬ ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ ತುಂಬ ಆಕ್ಟಿವಿಟೀಸನ್ನು ಮಾಡಿ ತುಂಬ ಹೆಸರು ರಾಜ್ಯಾದ್ಯಂತ ಹೆಸರು ಮಾಡಿದ್ದಾರೆ ಅಂತಕ್ಕಂಥ ಮೇಲ್ವಿಚಾರಕರು. ನಮಗೆ ತುಂಬ ತಾಲೂಕಲ್ಲಿ ಹೆಮ್ಮೆ ಅನಿಸುತ್ತೆ ರೇವಣ್ಣವ್ರ ಬಗ್ಗೆ. ಇವರು ರವಿಕುಮಾರ್ ಅಂತೇಳಿ, ಈತ ಮೌನದಲ್ಲೇ ಎಲ್ಲ ಅಡಗಿದೆ ಅಂತೇಳಿ ಒಳ್ಳೆಯ ಸ್ವಭಾವಗಳು. ಇತ್ತೀಚಿನ ದಿನಗಳಲ್ಲಿ ನಾವು ಗದಿಗೆ ಬಂದಮೇಲೆ ಅದಕ್ಕಿಂತ ಮುಂಚೆನೂ ಸಹ ನಾವು ಆತ್ಮೀಯರಾಗಿದ್ವಿ, ಈಗಲೂ ಸಹ ತುಂಬ ಆತ್ಮೀಯರಾಗಿದ್ದಾರೆ. ಇವರ ಹವ್ಯಾಸ ಅಂತ ಹೇಳಿದರೆ ಕ್ರಿಕೆಟ್ ಆಡೋ ಹವ್ಯಾಸ ಇದೆ ಅಂತೆ, ಆಮೇಲೆ ಚೆಸ್ ಆಡೋ ಹವ್ಯಾಸ ಇದೆ ಅಂತೆ, ಆಮೇಲೆ ಎರಡನೇದಾಗಿ ಸಂಗೀತ ಕೇಳೋ ಹವ್ಯಾಸ ಇದೆ ಅಂತೆ, ಆಮೇಲೆ ಹೆಚ್ಚಿನದಾಗಿ ಗ್ರಂಥಾಲಯದಲ್ಲಿ ಬುಕ್ಸ್ಗಳನ್ನು ಓದೋವಂಥ ಹವ್ಯಾಸ, ಅದು ಅಂಬೇಡ್ಕರ್ ಬಗ್ಗೆ ಯಥೇಚ್ಛವಾಗಿ ಅಧ್ಯಯನ ಮಾಡಿದ್ದಾರೆ. ಆಮೇಲೆ ಎರಡನೇದಾಗಿ ಇವರು ಪ್ರತಿನಿತ್ಯ ಗ್ರಂಥಾಲಯವನ್ನು ಟೈಮಿಂಗ್ ತೆರೆದು ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ಅನುಕೂಲವಾಗುವಂಥ ಟೈಮಿಂಗ್ ತೆರೆದು ಸೇವೆಯನ್ನು ಒದಗಿಸ್ತಾರೆ. ಎರಡನೇದಾಗಿ ಇವರು ಮೊದಲನೇ ಭಾಳ ಅಜೆಂಡಾ ಏನಂತಂದರೆ ಇವರು ಹೆಚ್ಚಿನವಾಗಿ ಫಾರ್ಮರ್ ಅಂದರೆ ರೈತಾಪಿ ಕೆಲಸಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಒಳ್ಳೆಯ ಕುಟುಂಬದಿಂದ ಬಂದರೆ ಇವ್ರ ಮನೆಯವರು ಟೀಚರ್ ಇದ್ದಾರೆ, ಇವರು ಸಹ MA ಗ್ರಾಜ್ಯುಯೇಟ್ ಇದ್ದಾರೆ. ಸೊ ಹಂಗಾಗಿ ಇವರ ವ್ಯಕ್ತಿತ್ವ ಈ ಥರ ಇದೆ ಅಂತ ನಿಮ್ಮನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವರು ಜ್ಯೋತಿ ಚಾಮಿ ನಾನು ಮೊದಲು ಸೇರುವಾಗ ಇವರು ಸಿಕ್ಕಿದ್ರು, ನನಗೆ ಮಾತಾಡಿದೆ. ಇವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕಂಪ್ಯೂಟರ್ ಬರಲ್ಲ ಅಂತ ಹೇಳ್ತಾರೆ ಪದೇ ಪದೇ. ನಾನು ಹೇಳಿದ್ದೀನಿ ನೀವು ಮುಂದೆ ಕಲಿತೀಯಾ ಅಂತ. ಮತ್ತು ಮಕ್ಕಳು ಸ್ವಲ್ಪ ಲೇಟಾಗಿ ಬರ್ತಾರಂತೆ, ಅದು ಹೇಳಿದರು. ಆಮೇಲೆ ದಿನ ಬೇಗ ಇಡ್ತಾರ್ತೀವಿ, ಅಂಗಡಿ ಹೇಳಿದರು. ಆಮೇಲೆ ಚೆನ್ನಾಗಿ ಸ್ನೇಹಿತರ ಚೆನ್ನಾಗಿದೆ, ಗುಡ್ ನೇಚರ್. ಹವ್ಯಾಸ ಅವ್ರಿಗೆ ಉಪ್ಪಿಟ್ಟು ಅಂದ್ರೆ ತುಂಬ ಇಷ್ಟ ಅಂತೆ, ತಿನ್ನೋದು ಪರ್ಪಲ್ ಕಲರ್ ತುಂಬ ಇಷ್ಟ ಅಂತೆ. ಆಮೇಲೆ ಮಕ್ಕಳ ಜೊತೆ ಆಟ ಆಡೋದು ತುಂಬ ಇಷ್ಟ ಅಂತೆ. ಸಲ್ಮ ಅಂತ ಕೆರೆಬಿಡಿಸಿಂದ ಮಾಡ್ತಾರೆ. ಅವರೆಲ್ಲ ನೆಟ್ವರ್ಕ್ಸ್ ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ನಮಗಿಂತ ಜಾಸ್ತಿ ಓದಿದ್ದಾರೆ, ತಿಳುವಳಿಕೆ ಜಾಸ್ತಿ. ಕಂಪ್ಯೂಟರ್ ಬಗ್ಗೆನೂ ಭಾಳ ಇದೆ ಅವರಿಗೆ. ಮಕ್ಕಳೇ ಭಾಳ ಚೆನ್ನಾಗಿ ಕಲಿತಾರೆ. ಅವರು ಇದ್ರ ಬಗ್ಗೆ ಭಾಳ ಚೆನ್ನಾಗಿ ಮಾಡ್ತಾರೆ. ಹವ್ಯಾಸ ಏನಪ್ಪ ಅಂದ್ರೆ ಮಕ್ಕಳನ್ನ ಅವ್ರ ಕಡೆ ಗಮನವನ್ನ ಸೆಳೀತಕ್ಕಂಥದ್ದು. ಓಕೆ, ಡನ್. ಈಗ ಅಷ್ಟನ್ನು ಕೇಳ್ಕೊಂಡ್ರೆ ನಿಂತ್ರೆ ನಮಗೂ ಟೈಮ್ ಆಗಲ್ಲ. ಅಟ್ಲೀಸ್ಟ್ ಇನ್ನೊಂದು, ನಿಮಗೆ ಈ ಆಟದ ಉದ್ದೇಶ ಏನಪ್ಪಾ ಅಂತಂದ್ರೆ ನಿಮ್ಮ ದೃಷ್ಟಿ ಯಾವಾಗಲೂ ನೇರವಾಗೇ ಇರುತ್ತೆ ಆಗಿರ್ಬೋದು, ಅಥವಾ ನಿಮ್ಮ ಬೇರೆ ಕಡೆ ಎಲ್ಲಾದ್ರೂ ಆಗಿರ್ಬೋದು. ಅವಾಗ ಏನಾಗುತ್ತೆ ಅಂದ್ರೆ ನೀವು ಬದಲಾದಾಗ, ನೀವು ಬದಲಾವಣೆ ತಂದಾಗ ಏನಾಗುತ್ತೆ, ನೀವು ರೊಟೇಷನ್ ಆದ್ರೆ ತಕ್ಷಣ ನಿಮಗೆ ಅಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ದಿಕ್ಕುಗಳನ್ನ ಹೇಗೆ ನಾವು ಚೇಂಜ್ ಆಗುತ್ತೋ ಹಾಗೆ ನಮ್ಮ ವಿಚಾರಗಳ ದಾರಿಗಳು ಸಹ ಚೇಂಜ್ ಆಗಬೇಕು ಅಂತಕ್ಕಂಥದ್ದು ಈ ಆಟ.
ಕೊನೆಯದಾಗಿ ಪುಸ್ತಕದ ಉಂಗಡೆ. ಪುಸ್ತಕ ಅಂದ್ರೆ ಒಂದು ಜ್ಞಾನದ ಭಂಡಾರ. ಯಾವ ಪುಸ್ತಕದಲ್ಲಿ ಏನೇನು ಕಲಿಬಹುದು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಈ ಅಭ್ಯಾಸವನ್ನ ಬೆಳೆಸಕ್ಕೆ ನಮ್ಮ ಅರಿವು ಕೇಂದ್ರ ನಿಮ್ಮ ಧ್ವನಿಯಲ್ಲಿ ಒತ್ತನ್ನು ಕೊಟ್ಟು